ರಾಯರ್ನಂತೂ ಹೆವಿ ಜಗಳ ಮಾಡ್ತೀನಿ ರಾಯರ್ ಜೊತೆಗೆ. ಅವ್ರು ಹೆಂಗೆ ಅಂದ್ರೆ ನಂಗೆ ನೀವು ಹಿಂಗೆ ಕೂತ್ಕೊಂಡು ಮಾತಾಡ್ತಿದ್ದೀವಲ್ಲ, ರಾಯರ್ ಜೊತೆ ನಾನು ಹಿಂಗೆ ಕೂತ್ಕೊಂಡು ಮಾತಾಡೋದು. ನನ್ನ ಮೊಬೈಲ್ ಸ್ಕ್ರೀನಲ್ಲಿ ಒಂದು ಕೃಷ್ಣ ಇರ್ತಾನೆ, ಇಲ್ಲ ರಾಯರ್ ಇರ್ತಾರೆ. ಸೊ ಅವ್ರು ಹಿಂಗೆ ಎಷ್ಟು ಜಗಳ ಮಾಡ್ತೀನೋ ರಾಯರ್ ಜೊತೆಗೆ. ಆ್ಯಂಡ್ ಇದು ಹೆಂಗೆ ಅಂದರೆ ಆಗಲೇ ಹೇಳ್ದಂಗೆ ಐ ಆಮ್ ಕನೆಕ್ಟೆಡ್. ನಾನು ಎಲ್ಲೋ ಒಂದು ಪಾಡ್ಕಾಸ್ಟಲ್ಲೇ ಕೇಳಿದ್ದು, ಅಪ್ಪ ಹತ್ರ, ನನ್ನ ಅಪ್ಪ ಇದ್ದಾರೆ, ನಾನು ಹೋಗಿ ಅಪ್ಪ ಹತ್ರ ಒಂದು ಸಲಿಗೆನಲ್ಲಿ ಏನು ಬೇಕಾದರೂ ಕೇಳ್ತೀನಿ. ಯಾಕೆ? ನನ್ನ ಅಪ್ಪ ಅವರು. ನನಗೆ ಅಲ್ಲಿ ಸೆಕೆಂಡ್ ಥಾಟ್ಸೇ ಇಲ್ಲ ಅವ್ರು ನನ್ನ ಬಗ್ಗೆ ಕೆಡ್ದಾಗ ಅನ್ಕೋತಾರೋ, ಅವ್ರು ನನ್ನ ಕೊಡಿಸ್ತಾರೋ ಕೊಡಲ್ವಾ, ಅದು ಸೆಕೆಂಡ್ರಿ. ಅವ್ರ ಹತ್ರ ದುಡ್ಡು ಇದೆಯೋ ದುಡ್ಡು ಇಲ್ವೋ ಎಲ್ಲ ಸೆಕೆಂಡ್ರಿ. ಬಟ್ ಆ ಒಂದು ಕ್ಲೋಸ್ನೆಸ್ನ ನಾನು ಹೋಗಿ ಅಪ್ಪನ ಕೇಳ್ತೀನಿ. ನಾನು ಇದನ್ನು ವೀಡಿಯೋ ನಂಗೆ ತುಂಬ ಇಷ್ಟ ಆಗಿದ್ದದು. ಸೊ ದೇವರು ಅಂತ ಬಂದರೆ ನಾವು ಪೂಜೆ ಮಾಡ್ತೀವಿ, ಬಟ್ ಆ್ಯಕ್ಚುಲಿ ದೇವ್ರಿಗೆ ನೀವು ಕನೆಕ್ಟ್ ಆಗಬೇಕು. ಕನೆಕ್ಟ್ ಯಾವಾಗ ಆಗ್ತೀರಾ? ವೆನ್ ಯು ಸ್ಟಾರ್ಟ್ ಅಕ್ಸೆಪ್ಟಿಂಗ್ ದಟ್ ಹೀ ಈಸ್ ಯೋರ್ಸ್. ವೆನ್ ಯು ಸ್ಟಾರ್ಟ್ ಅಕ್ಸೆಪ್ಟಿಂಗ್ ದಟ್ ನನ್ಗೆ ಅವ್ರು ಯಾರೋ ಅಲ್ಲ, ನನ್ನ ಅಪ್ಪ ಅವರು. ಅಪ್ಪ ಹತ್ರ ನಾನು ಹೆಂಗಿರ್ತೀನಿ, ರಾಯರ ಹತ್ರ ಹಂಗಿದ್ದಾಗಷ್ಟೇ ಕೋಪ ಮಾಡ್ಕೋತೀನಿ, ಜಗಳ ಮಾಡ್ತೀನಿ, ಪ್ರೀತಿ ತೋರಿಸ್ತೀನಿ, ಮುದ್ದು ಮಾಡ್ತೀನಿ. ನಂಗೆ ಇದು ಬೇಕಪ್ಪ ಕೊಡು, ಆರ್ಡರಲ್ಲಿ ಹೇಳ್ತೀನಿ. ನಾನು ಅಪ್ಪ ಹತ್ರ ಹೋಗಿ ಅಪ್ಪ ಪ್ಲೀಸ್ 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 ಮುದ್ದಾಗಿ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಬಿಟ್ಟರೆ ಬೇಡ್ಕೊಂಡಂತೂ ನಾವು ಯಾರು ಅಪ್ಪ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ನಿಮ್ಮ ಮಗಳಿದ್ದಾಳೆ ಅಂದರೆ ಅವಳು ಅಷ್ಟು ಮುದ್ದಾಗಿ ಒಂಥರ ಏನೋ ಒಂದು ಮಾಡಿ ರಿಕ್ವೆಸ್ಟ್ ಮಾಡ್ಕೋಬೋದು. ಆರ್ಡರಲ್ಲಿ ರಿಕ್ವೆಸ್ಟ್ ಮಾಡ್ತಾಳೆ, ಬೇಡ್ಕೊಂಡು ಮಾಡಲ್ಲ. ಇದನ್ನು ನಾನು ಪಾಡ್ಕಾಸ್ಟಲ್ಲಿ ಕೇಳಿದಾಗ ಕರೆಕ್ಟ್ ಅಲ್ವಾ? ನಾನು ಕನೆಕ್ಟೇ ಆಗಿಲ್ಲ ಅವ್ರ ಜೊತೆಗೆ. ಅವ್ರು ನನ್ನನ್ನು ಹೆಂಗೆ ಅರ್ಥ ಮಾಡ್ಕೋತಾರೆ?